ಪ್ರತಿಷ್ಠಾ ಹೇತುವಾದಂತಹ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವನ್ನು ಮತ್ತು ಆ ಪರಬ್ರಹ್ಮ ವಸ್ತುವನ್ನು ಹೊಂದಲು ಸಾಧನವಾಗಿರ್ತಕ್ಕಂತಹ ಧರ್ಮವನ್ನು ಆರಂಭದಲ್ಲಿ ವಂದಿಸಿ ಈ ಸಭೆಯಲ್ಲಿ ಈ ದಿನ ವೇದಪಾರಾಯಣ ಪ್ರತಿಷ್ಠಾನವು ಕೈಗೊಂಡಿರ್ತಕ್ಕಂತಹ ಅಷ್ಟೋತ್ತರ ಸಹಸ್ರ ವೇದಪಾರಾಯಣ ಕಾರ್ಯಕ್ರಮದ ಬಗ್ಗೆಯೂ ವೇದಗಳ ಬಗ್ಗೆಯೂ ಮತ್ತು ವಿಶೇಷವಾಗಿ ರುದ್ರಾಧ್ಯಾಯದ ಪರಿಚಯದ ಬಗ್ಗೆಯೂ ಕೂಡ ನಾನು ಮಾತಾಡಲಿಕ್ಕೆ ತಮ್ಮೆಲ್ಲ ಅನುಮತಿಯನ್ನು ಕೊಡ್ತೇನೆ. ಜಗತ್ತಿನ ಭೂಪಟವನ್ನ ಕಣ್ಣು ಮುಂದೆ ನಾವು ತಂದುಕೊಂಡ್ರೆ ಎಂದಾದರೂ ಒಂದಿನ ನಾವು ಇಡೀ ಪ್ರಪಂಚದ ಭೂಪಟವನ್ನು ನಾವು ಕಣ್ಣು ಮುಂದೆ ತಗೊಂಡು ನೋಡಿದಾಗ ಇಡೀ ಜಗತ್ತಿನಲ್ಲಿ ಭೌತಿಕ ಪದಾರ್ಥಗಳೆಲ್ಲವೂ ಕೂಡ ಸಮಾನವಾಗಿ ಕಂಡರೂ, ನೀರಾಗಿರಲಿ, ಮಣ್ಣಾಗಿರಲಿ, ಗಿಡವಾಗಲಿ, ಸಸ್ಯವಾಗಲಿ, ಬಳ್ಳಿಯಾಗಲಿ ಸಮಾನವಾಗಿ ಕಂಡರೂ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಂದು ಗೊತ್ತಾದಂತಹ ಒಂದು ವ್ಯತ್ಯಾಸ ಇರ್ತದೆ, ಭೇದ ಇರ್ತದೆ. ಇಡೀ ಪ್ರಪಂಚದ ಭೂಪಟವನ್ನ ವಿಭಾಗ ಮಾಡಿ ರಾಜ್ಯಗಳನ್ನಾಗಿ ಪ್ರಾಂತಗಳನ್ನಾಗಿ ವಿಭಾಗ ಮಾಡಿ ಒಂದು ವಿಶ್ಲೇಷಣಾ ಬುದ್ಧಿಯಿಂದ ನಾವು ನೋಡೋದಾದರೆ, ಚಿಕಿತ್ಸಕ ಬುದ್ಧಿಯಿಂದ ನಾವು ಪರೀಕ್ಷೆ ಮಾಡಿ ನೋಡೋದಾದರೆ ಒಂದೊಂದು ದೇಶಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ಒಂದು ವಿಶೇಷ. ಪ್ರತಿಯೊಂದು ದೇಶವೂ ಅದು ಯುರೋಪ್ ಖಂಡ ಆಗಿರಲಿ, ಅದು ಆಫ್ರಿಕಾ ಆಗಿರಲಿ, ಅದು ಏಷ್ಯಾ ಆಗಿರಲಿ, ಯಾವುದೇ ದೇಶದ ಭಾಗವನ್ನು ತಗೊಂಡ್ರು ಒಂದೊಂದು ಪ್ರಾಂತದಲ್ಲಿ ಜನಿಸಿರ್ತಕ್ಕಂತಹ ಜನ ಮತ್ತೊಂದು ಪ್ರಾಂತದ ಜನಕ್ಕಿಂತಲೂ ಭಿನ್ನವಾಗಿರ್ತಕ್ಕ. ಚೀನಾ ದೇಶ ಆಗಿರ್ಬೋದು, ಅಥವಾ ಪಾಕಿಸ್ತಾನ ಆಗಿರ್ಬೋದು, ಅಥವಾ ಅಮೆರಿಕ ಆಗಿರ್ಬೋದು, ಯಾವುದಾದ್ರೂ ಸೃಷ್ಟಿಯಲ್ಲಿಯೇ ಆ ರೀತಿ ಇರತಕ್ಕಂತಹ ಒಂದು ವಿಶೇಷತೆಯನ್ನು ಈಶ್ವರನೇ ಆ ವ್ಯವಸ್ಥೆ ಮಾಡಿ ಆಯಾ ದೇಶಗಳನ್ನ ಕೊಟ್ಟಿದ್ದಾರೆ. ಇದು ನಮಗೆ ಕಂಡು ಬರ್ತಕ್ಕಂಥ ಸಂಗತಿ. ಹೀಗಿರುವಾಗ ಭರತಖಂಡದ ಭೂಪಟವನ್ನು ನಾವು ಕಣ್ಮುಂದೆ ತಂದುಕೊಂಡ್ರೆ, ಭಾರತ ದೇಶದ ಒಂದು ಭೂಪಟವನ್ನು ನಾವು ತಂದುಕೊಂಡ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಮಗಿರ್ತಕ್ಕಂಥ ಇಡೀ ಭೂಪಟವನ್ನು ಏನಾದರೂ ಕಣ್ಣು ತಂದುಕೊಂಡ್ರೆ ಅದರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಾವು ಭಾರತೀಯರು ನಾವು ಹೇಳ್ತೀವೋ, ನಮ್ಮಲ್ಲಿ ಏನು ವಿಶೇಷ ಇದೆಯಲ್ಲ,